ಹಾಯ್ ಫ್ರೆಂಡ್ಸ್, ನಾನು ಆಫ್ರಿನ್. ಇವತ್ತು ಬದನೆಕಾಯಿ ಗೊಜ್ಜು ಅಂದರೆ ಬದನೆಕಾಯಿ ಭರ್ತ ಅಂತಲೂ ಹೇಳ್ತಾರೆ. ಸೊ ಇದನ್ನು ಬದನೆಕಾಯಿ ಭರ್ತ ಮಾಡೋದು ಹೇಗೆ ಅಂತ ನೋಡೋಣ. ಆ್ಯಕ್ಚುಲಿ ನನಗೆ ಬದನೆಕಾಯಿ ಇಷ್ಟ ಇಲ್ಲ ಪರ್ಸ್ನಲಿ. ನಾನು ಪಲ್ಯ ಆಗಲಿ ಸಾಂಬಾರೇನು ತಿನ್ನಲಾಗಿದ್ದೆ. ಬಟ್ ಯಾವಾಗ ನಾನು ಒಂದ್ಸಲಿ ಬದನೆಕಾಯಿ ಭರ್ತ ತಿಂದೆ, ಸೊ ನನಗೆ ಈ ಬದನೆಕಾಯಿ ಭರ್ತ ತುಂಬ ಇಷ್ಟ ಇವಾಗ. ಸೊ ಇದನ್ನು ಮಾಡೋದು ಸಿಂಪಲಾಗಿ ಈ ಥರ ದೊಡ್ಡ ಬದನೆಕಾಯಿ ಬರುತ್ತಲ್ಲ, ಬದನೆಕಾಯಿ ಗೊಜ್ಜು ಮಾಡುವಂಥದ್ದು. ಮಧ್ಯೆ ಕಟ್ಸ್ ಹಾಕಿಬಿಟ್ಟು ಮೆಣಸು ಮತ್ತು ಬೆಳ್ಳುಳ್ಳಿನ ಹಾಕಿ ಗ್ಯಾಸ್ ಮೇಲೆ ಈ ಥರ ಹೈ ಫ್ಲೇಮಲ್ಲಿ ಹುರ್ಕೋಬೇಕು. ಆ್ಯಕ್ಚುಲಿ ನೀವು ಬದನೆಕಾಯಿನ ಸ್ವಲ್ಪ ಚಿಕ್ಕ ಫ್ಲೇಮಲ್ಲೇ ಹುರಿಬೇಕು. ಯಾಕಂದರೆ ಇವಾಗ ನೋಡಿ, ನಾನು ಈ ಸಿಪ್ಪೆ ಬಿಚ್ಚಬೇಕಾದ್ರೆ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಒಳಗಡೆ ಆ್ಯಕ್ಚುಲಿ ಈ ಥರ ಹೊಗೆ ಬರ್ತಿದೆ, ಒಳಗಡೆ ಎಲ್ಲ ಹಸಿ ವಾಸನೆ ಇರಲ್ಲ, ಹಾಗೆ ಬದನೆಕಾಯಿ ಹಸಿ ಇರಲ್ಲ. ಇದನ್ನು ನಾನು ಕ್ಲೀನ್ ಮಾಡಿ ವಾಶ್ ಮಾಡಿದ್ದೀನಿ. ಹಾಗೆ ಈರುಳ್ಳಿ, ಅದೇ ಟೊಮೆಟೊ ನಾವು ಗ್ಯಾಸ್ ಮೇಲೆ ಏನು ಹುರಿದಿಟ್ಕೊಂಡಿದ್ವಿ ಅದನ್ನು ಹಾಗೆ ಮ್ಯಾಶ್ ಮಾಡಿ, ಈ ಥರ ಈರುಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿನ ಬಾಡಿಸಿ, ಅದಕ್ಕೆ ಟೊಮೆಟೊ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಟೊಮೆಟೊ ಎಲ್ಲ ಕೈಯಲ್ಲೇ ಹಿಚಕ್ತಾರೆ. ನಾನು ಮ್ಯಾಶರಲ್ಲಿ ಮ್ಯಾಶ್ ಮಾಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನು ಮೊದಲೇ ನೆನೆಸೋಕ್ಕೆ ಹಾಕಿ ಅದನ್ನು ಚೆಂದ ಮಡಗಿ ಉಂಚಿ ಅದ್ರ ಹುಳಿ. ಈ ಬದನೆಕಾಯಿನ ಕೈಯಲ್ಲೂ ಮ್ಯಾಶ್ ಮಾಡ್ತಾರೆ, ನಾನು ಈ ಥರ ಮ್ಯಾಶರಲ್ಲಿ ಮ್ಯಾಶ್ ಮಾಡಿದ್ದೀನಿ. ಸೊ ಈ ಥರ ಮ್ಯಾಶ್ ಮಾಡಿಬಿಟ್ಟು ಟೊಮೆಟೊ ಚೆಂದಾಗಿ ಬೆಂದಾಗ ಆ್ಯಕ್ಚುಲಿ ಈರುಳ್ಳಿ ಅದರಲ್ಲೇ ಬೇಯುತ್ತೆ. ಟೊಮೆಟೊ ಒಂದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋದಾಗ ಆಮೇಲೆ ಇದು ಬದನೆಕಾಯಿ ಹಾಕಿ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ, ಮೇನ್ ಕೋಕೋನಟ್ ಆಯಿಲ್. ಈ ಕೋಕೋನಟ್ ಆಯಿಲ್ ಹಾಕೋದನ್ನು ಮರಿಬೇಡಿ, ಬೇರೆ ಆಯಿಲ್ ಹಾಕಬೇಡಿ. ಆ್ಯಕ್ಚುಲಿ ಅದರಿಂದನೇ ಟೇಸ್ಟು. ಚಪಾತಿ, ಜೋಳದ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ನನ್ನ ಕನ್ನಡ ವೀಡಿಯೋಸಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ.